ಒಂದೇ ಫ್ಲೋರ್ ಲಾಸ್ಟ್ ಇರೋದೀಗ. ನಂಗೆ ಎರಡರಲ್ಲಿ ಕನ್ಫ್ಯೂಷನ್ ಯಾವಾಗೂ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಹಾಕ್ತಾ ಇದ್ದೀನಿ. ಶೂಟ್ ವ್ಲಾಗ್, ಟೆಂಪಲ್ ವ್ಲಾಗ್ ಬಿಟ್ಟು ರ್ಯಾಂಡಮ್ ವ್ಲಾಗ್ನ ಇವತ್ತು ಹಾಕ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಡಿಮಾರ್ಟಿಗೆ ಹೋಗಬೇಕಾದ್ರೆ ನನ್ನ ಬ್ಯಾಗ್ನ ಒಳಗಡೆ ಹಾಕಿ ಜಿಪ್ ಹಾಕಿದ್ದಾರೆ. ಹೊಸ ಬ್ಯಾಗು, ನನಗೆ ಏನಾದರೂ ಆಗುತ್ತಾ ಆ ಬ್ಯಾಗಿಗೆ ಅಂತ ನಾನು ಹೆದರ್ಕೊಂಡಿದ್ದೆ. ಆ್ಯಂಡ್ ನಾನು ಅಲ್ಲಿ ಸ್ವಲ್ಪ ನಂದು ಡೈಲಿ ಥಿಂಗ್ಸ್ ಏನಿದೆ, ಲೈಕ್ ಡೈಲಿ ಏನೆಲ್ಲ ಬೇಕು ರೂಮ್ಗೆ ಅಂತ ಅಂದ್ಕೊಂಡು ಎಲ್ಲ ಥಿಂಗ್ಸ್ನ ತೊಗೊಂಡು ಹೋಗಕ್ಕೆ ಇದು ಮಾಡಿದೆ. ಆ್ಯಂಡ್ ಆಲ್ಸೋ ನನಗೆ ಅಲ್ಲೊಂದು ಸ್ಲಿಪ್ಪರ್ ಸಿಕ್ತು, ತುಂಬಾ ಚೆನ್ನಾಗಿತ್ತು. ಈ ಬ್ಲ್ಯಾಕ್ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಎಲ್ಲ ಔಟ್ಫಿಟ್ ಮೇಲೆ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಎಟ್ ದಿ ಎಂಡ್ ಐ ಎಂಡೆಡ್ ಅಪ್ ಟೇಕಿಂಗ್ ವಿತ್ ದಿಸ್ ಸ್ಲಿಪ್ಪರ್. ಸೊ ಇದು ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಲಲ್ಲಿ ಹಾಕೊಂಡ್ಮೇಲೆ. ತೋರಿಸ್ತೀನಿ ಬನ್ನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೀಲ್ಸ್. ಅಷ್ಟು ಜಾಸ್ತಿ ಹೀಲ್ಸ್ ಇಲ್ಲ, ಅಷ್ಟು ಕಮ್ಮಿ ಇಲ್ಲ. ಆ್ಯಂಡ್ ನಾನಂತೂ ರೇಟ್ ನೋಡಿಬಿಟ್ಟು ಶಾಕ್ ಆಗಿದ್ದೀನಿ. ಇಷ್ಟು ಕಮ್ಮಿಯಲ್ಲಿ ಹೀಲ್ಸ್ ಸಿಗ್ತಾ ಇದೆ ಅಂತಂದರೆ ಮತ್ತೇನು ಬೇಕು ಗೈಸ್ ನಮಗೆ. ಸೊ ಅದಾದಮೇಲೆ ನಂಗೆ ಚಿಕ್ಕದಾದ ಕ್ಯೂಟ್ ಆದ ಬ್ಯಾಗ್ಸ್ಗಳು ಕಾಣಿಸ್ತು, ಇಲ್ಲಿ ನೋಡ್ಬೋದು. ನಾನೇನು ಪರ್ಚೇಸ್ ಮಾಡಲ್ಲ, ಬಟ್ ನಂಗೆ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಕ್ಯೂಟ್ ಆಗಿರೋ ಬ್ಯಾಗ್. ಆ್ಯಂಡ್ ನನಗಂತೂ ಸೂಟ್ ಆಗೋದೇ ಇಲ್ಲ ಇಷ್ಟು ಚಿಕ್ಕ ಬ್ಯಾಗು. ಅದರಲ್ಲಿ ಏನೂ ಫಿಟ್ ಆಗಲ್ಲ ಗೈಸ್. ಈವನ್ ಮೊಬೈಲ್ ಫಿಟ್ ಆಗಲ್ಲ, ಏನಿಲ್ಲ. ಜಸ್ಟ್ ಫಾರ್ ದಿ ಫೋಟೋ ಶೂಟ್ ಆಗಲಿ ಆ ಥರಕ್ಕೆ ನಾನು ಯೂಸ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ದೆ ಯಾವುದೆಲ್ಲ ಕಲೆಕ್ಷನ್ಸ್ ಬಂದಿದೆ. ಆ್ಯಂಡ್ ನನಗೆ ವೈಟ್ ಕಲರ್ ಬ್ಯಾಗ್ ಚೆನ್ನಾಗಿ ಅನಿಸ್ತು, ಬಟ್ ಇದಕ್ಕೆ ಒಂದು ಸ್ಟಿಕ್ಕರ್ ಹೋಗಿತ್ತು ಅಂದ್ಕೊಳ್ತೀನಿ. ಸೊ ಹಾಗಾಗಿ ಇನ್ನೊಂದು ಬ್ಯಾಗ್ ನೋಡಿದೆ. ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು. ಆ್ಯಂಡ್ ಯಾವುದಾದ್ರೂ ಆ ಥರ ಲುಕ್ ಕ್ರಿಯೇಟ್ ಮಾಡಬೇಕಾದ್ರೆ ಈ ಬ್ಯಾಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಗಿಫ್ಟ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ. ನೋಡ್ಬೋದು, ಇದು ಅಂತ ಅಲ್ಲ, ತುಂಬ ಬ್ಯಾಗ್ಸ್ ಇದೆ. ಆ್ಯಂಡ್ ಅದಾದಮೇಲೆ ನಾನು ಕರ್ಟೆಲ್ ತೊಗೊಳಕ್ಕೆ ಹೋದೆ. ಬಿಕಾಸ್ ನನ್ನ ರೂಮಲ್ಲಿ ಏನಿದೆ ಅದು ಬೆಳಕು ಒಳಗಡೆ ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಕರ್ಟೆಲ್ ಲೈಟಿಗೆ ಇಟ್ಟು ನೋಡ್ತಾ ಇದ್ದೆ, ಸೊ ದ್ಯಾಟ್ ಲೈಟ್ ಬೀಳುತ್ತಾ ಇಲ್ವಾ, ಲೈಟ್ ಬರಬಾರ್ದು ಆ ಥರ ನಾನು ಸ್ವಲ್ಪ ತುಂಬ ಡಾರ್ಕ್ ಕಲರ್ ಆಗಿರೋದು ಕರ್ಟೆಲ್ಲ ನೋಡ್ತಾ ಇದ್ದೀನಿ. ಬಿಕಾಸ್ ಮುಂಚೆ ನಾನು ಇಲ್ಲೇ ಡಿಮಾರ್ಟಲ್ಲೇ ವೈಟ್ ಕಲರ್ ಕರ್ಟೆಲ್ ತೊಗೊಂಡು ಹೋಗಿದ್ದೆ. ಆ್ಯಂಡ್ ತುಂಬ ತೊಂದರೆ ಆಯಿತು. ಆ್ಯಂಡ್ ಫೈನಲಿ ಇದು ತೊಗೊಂಡೆ. ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಕಾಸ್ಟ್ಲಿ ಆಗಿತ್ತು, ಬಟ್ ಪರವಾಗಿಲ್ಲ. ಆ್ಯಂಡ್ ಚಿಕ್ಕದು ನಾನು ಟ್ರಾಲಿ ಬ್ಯಾಗ್ ತೊಗೊಂಡಿದ್ದೆ. ನೋಡಬೇಕಾದ್ರೆ ಅದು ಲಗೇಜ್ ಇಷ್ಟು ಜಾಸ್ತಿ ಆಗಿಬಿಡ್ತು ಅಂತಂದರೆ ನಾನು ವೀಲ್ ಇದು ತೊಗೊಂಡು ಬರಬೇಕೇ ಆಗಿತ್ತು. ಆ್ಯಂಡ್ ಇದು ಕೆಳಗಡೆ ನಾನು ಇಟ್ಟು ಮತ್ತೆ ಮೇಲೆ ಹೋಗಿ ಇನ್ನೂ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ತೊಗೊಂಡೆ. ಆ್ಯಂಡ್ ಇದು ವೆಜಿಟೇಬಲ್ ಆಗಿ ಫ್ರೂಟ್ಸ್ ಆಗಲಿ ಚೆನ್ನಾಗಿ ನೀರು ಹೋಗೋಕ್ಕೆ ಅಂತ ತೊಗೊಂಡೆ. ಆ್ಯಂಡ್ ಇದು ವ್ಲಾಗ್ ನಾನು ಸಪ್ರೇಟಾಗಿ ನಾನು ವ್ಲಾಗ್ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಲಿಲ್ಲ ಹೋಗಿ ಬೇಗ ನೋಡಿ. ನನ್ನ ಚಾನಲಲ್ಲಿ ಡಿಮಾರ್ಟ್ ಶಾಪಿಂಗ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ, 5000 ರುಪೀಸ್ ಒಳಗಡೆ ಏನೆಲ್ಲ ಶಾಪ್ ಮಾಡಿದ್ದೀನಿ ಅಂತ. ಆ್ಯಂಡ್ ಅದಾದಮೇಲೆ ನಾನು ರೂಮಿಗೆ ಹೋಗ್ಬಿಟ್ಟು ಎಲ್ಲ ಥಿಂಗ್ಸ್ನ ನಿಮಗೆಲ್ಲ ತೋರಿಸಾದ್ಮೇಲೆ ನಾನು ಅಲ್ಲಿಂದ ಮೂವಿಗೆ ಹೊರಟಿದ್ದೆ. ಸೊ ಸಾಯಂಕಾಲ ವಿಡಿಯೋ ಇದು, ಅವತ್ತಿನ ದಿವಸನೇ ಸಾಯಂಕಾಲ ಹೋದೆ. ಸೊ ಆ್ಯಂಡ್ ಹೋಗಬೇಕಾದ್ರೆ ಅಲ್ಲಿ ಲಿಫ್ಟ್ ತುಂಬಾ ಫುಲ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವು ಲಿಫ್ಟಿಂದ ಹೋಗೋಕ್ಕಾಗಲಿಲ್ಲ. ಆ್ಯಕ್ಚುಲಿ ತುಂಬ ಲೇಟ್ ಆಗಿತ್ತು, ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ಲೇಟ್ ಆಗಿಬಿಟ್ಟಿತ್ತು ಮೂವಿಗೆ. ಸೊ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಇನ್ನೆಷ್ಟು ಲೇಟ್ ಮಾಡ್ಕೋಬೇಕು, ಲಿಫ್ಟ್ ಏನು ಬರೋ ಥರ ಕಾಣಿಸಲ್ಲ ಅಂತ ಅಂದ್ಕೊಂಡು ತುಂಬ ಹೊತ್ತು ಕಾದು ಅದಾದಮೇಲೆ ಇಲ್ಲಿಂದ ನಾನು ಎಸ್ಕಲೇಟ್ರಿಂದ ತೊಗೊಂಡು ಹೋದೆ. ಆ ಕಡೆ ಈ ಕಡೆ ತುಂಬ ನೋಡಬೇಕು ಅಂತ ಅನಿಸ್ತು, ಬಟ್ ಎಲ್ಲೂ ನೋಡಲಿಲ್ಲ ಗೈಸ್. ಸ್ಟ್ರೈಟ್ ಆಗಿಬಿಟ್ಟು ಇದು ಮಾಡಿದೆ. ಆ್ಯಂಡ್ ನೋಡ್ಬೋದು ಎಟ್ ದಿ ಎಂಡ್ ಯಾವ ಫ್ಲೋರಲ್ಲೂ ಲಿಫ್ಟ್ ಖಾಲಿ ಇರಲಿಲ್ಲ. ಸೊ ಹಾಗಾಗಿ ಹಾಗೆ ಎಸ್ಕಲೇಟರ್ ಹೆಲ್ಪಿಂದಾನೆ ಫೈನಲಿ ಇನ್ನು ಒಂದು ಫ್ಲೋರ್ ಇದೆ. ಫೈನಲಿ ಗೈಸ್ ಒಂದೇ ಫ್ಲೋರ್ ಲಾಸ್ಟ್ ಇರೋದೀಗ ಬಂತು. ಗೈಸ್ ಫುಲ್ಲಿ ರಶ್ ಆಗಿದೆ ಎಲ್ಲ. ಮೂವಿ ಮುಗಿಸ್ಕೊಂಡಾದ್ಮೇಲೆ ಏನಾದರೂ ತಿನ್ನೋಣ ಅಂತ ಅಲ್ಲೇ ಹತ್ರದಲ್ಲಿ ಟ್ಯಾಕೋ ಬೆಲ್ ಇತ್ತು. ಸೊ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟೆ. ಆ್ಯಂಡ್ ಆಲ್ಸೋ ಅಲ್ಲಿ ಆಫರ್ ನಡೀತಾ ಇತ್ತು. ಇವಾಗ ಟ್ಯಾಕೋ ಬೆಲ್ಲಲ್ಲಿ ನಾನು ಕೂತ್ಕೊಂಡು ಇವಾಗ ತಿಂತಾ ಇದ್ದೀನಿ. ಆ್ಯಂಡ್ ಟೈಮ್ ಬಂದುಬಿಟ್ಟು ಒಂದು 10:30 ಸಮಥಿಂಗ್ ಆಗಿದೆ. ಸೊ 7 o'clock ಬಂದಿದೆ. 10:30 ಸಮಥಿಂಗ್. ಇವತ್ತು ಏನಂತಂದರೆ ಟ್ಯಾಕೋ ಬೆಲ್ಲಲ್ಲಿ ಆಫರ್ ನಡೀತಾ ಇದೆ. ಸೊ ಇದು ಪ್ರೈಸ್ ಬೌಲ್ ಏನಿದೆ ಇದು 249 ರುಪೀಸ್ ಇರೋದು 125 ರುಪೀಸ್ಗೆ ಇವತ್ತು ಒಂದೇ ದಿವಸ ಆಫರ್ ಇರೋದು. ಸೊ ಪಟ್ ಅಂತ ಎತ್ಕೊಂಡ್ಬಿಟ್ಟಿದ್ದು. ಸೊ ಅದಾದಮೇಲೆ ಲೈಕ್ ಒಂದು ಕ್ರಿಸ್ಪಿ ಹೇಳಿದ್ದೀನಿ, ಗೊತ್ತಿಲ್ಲ ಇಲ್ಲ ಕ್ರಿಸ್ಪಿ ಹೇಳಿಲ್ಲ. ಸೊ ಇದು ಎಲ್ಲ
ಕೊಂಬೋ ಇದೆ 1 2 3 ಇದು ಬಂದ್ಬಿಟ್ಟು ಕೊಂಬೋ ಅಲ್ಲೇ ಬಂದ್ಬಿಡ್ತು 90 ರೂಪೀಸ್ ಇದು 1 ಇದು ಇದು ಸೊ ಎಸ್ ಗೈಸ್ ಸೊ ದಟ್ಸ್ ಇಟ್. ಸೊ ಗೈಸ್ ಇದೇ ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್. ಬರೀ 5 ಮಿನಿಟ್ಸ್ ಅಷ್ಟೇ ವ್ಲಾಗ್ ಆಗಿರೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.